ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹಾಗೂ ಸೇವಾಲಾಲ್ ಮಹಾರಾಜರ ಪಾದಗಳಿಗೆ ನನ್ನ ಹಣೆಮಣಿದು ಈ ವೇದಿಕೆಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾರಾಜ್ ಹಾಗೂ ಸಂಜು ಮಹಾರಾಜರ ಪಾದಗಳಿಗೆ ನನ್ನ ಹಣೆಮಣಿದು ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪ ಅಂದ್ರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮೊನ್ನೆ 28ನೇ ತಾರೀಕು ಒಳ ಮೀಸಲಾತಿ ಮಾಡಿದ್ರ ಬಗ್ಗೆ ಎಲ್ಲ ಮಾಹಿತಿ ಸಾಮಾಜಿಕ ಇಲಾಖೆಯಿಂದ ಒಂದು ಅಧಿಕೃತ ಮಾಹಿತಿ ನಮಗೆ ದೊರೆತ ನಂತರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಮಾಡಿದರು ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದಂಥ ವರದಿ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ 2011ರ ಏನೋ ಒಂದು ಜಾತಿ ಗಣತಿಯ ಸೆನ್ಸ್ ಇತ್ತು, ಆ ಸೆನ್ಸಿನ ಪ್ರಕಾರ ಆವಾಗೂ 14 ಲಕ್ಷನೇ ತೋರಿಸ್ತಾರೆ, ಇವಾಗೂ 14 ಲಕ್ಷನೇ ನಮ್ಮ ಜನಸಂಖ್ಯೆ ತೋರಿಸ್ತಾ ಇದ್ದಾರೆ. ಇವತ್ತು ನಾವು 26 ಲಕ್ಷಕ್ಕಿಂತ ಜಾಸ್ತಿ. ಇವತ್ತು ನಮಗೆ ಯಾಕೋ ಈ 4 ಸಮುದಾಯಗಳು ಇವತ್ತು ಬಂಜಾರ ಆಗಿರ್ಬೋದು, ಬೋವಿ ಆಗಿರ್ಬೋದು, ಕೊರ್ಮ ಸಮುದಾಯಗಳಿಗೆ ಯಾವಾಗಲೂ ಅನ್ಯಾಯ ಹಾಕೋತಾನೆ ಬಂದಿದೆ. ಈ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ಬರುವಂಥ ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಅದರ ಮುಂಚೆ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಬೇಡಿಕೆಗಳು ಹಾಗೂ ನಮ್ಮನ್ನು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆದಂಥ ಏನು ಅನ್ಯಾಯ ಇದೆ ಇದನ್ನು ಸರಿಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಏನು ಇದು ತಮಗೆಲ್ಲರಿಗೂ ಗೊತ್ತಿದೆ, ಭಾಳ ದಿವಸ 30 ವರ್ಷಗಳ ಕಾಲದಿಂದ ಇದು ನಮ್ಮ ಹೋರಾಟ ಹೀಗೆ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಸದಾಶಿವ ಆಯೋಗ ಮಾಡಿದರು, ಅದು ಅವೈಜ್ಞಾನಿಕ ಅಂತೇಳಿ ಪ್ರೂವ್ ಆಯಿತು. ಯಾಕಂದ್ರೆ ನಮ್ಮ ಹೋರಾಟನೂ ಅದೇ ಇತ್ತು, ಅದು ಮಾಡ್ತಾ ಇರೋದು ಅದು ಅವೈಜ್ಞಾನಿಕವಾಗಿ ಐತಿ, ಅದನ್ನು ಸರಿಪಡಿಸ್ಬೇಕಂತೇಳಿ ಆವಾಗ ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು BJP ಸರ್ಕಾರ ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮುಂದೆ ಮಾಧುಸ್ವಾಮಿಯವರ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಈ ಬಂಜಾರ, ಬೋವಿ, ಕೊರ್ಮ ಸಮುದಾಯಗಳಿಗೆ 4.5% ಕೊಟ್ಟು ಅಲೆಮಾರಿ ಸಮುದಾಯಗಳಿಗೆ 1% ಕೊಡುವ ಮುಖಾಂತರ ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಿತ್ತು. ಅದು ಆದ ನಂತರ ಮತ್ತೆ ಈಗ ಹೊಸ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ಮಾಡಿ ಈ ಸಮಿತಿ ಏನು ವರದಿ ಕೊಟ್ಟಿದೆ ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಯಾಕಂದ್ರೆ ಯಾವುದೇ ಒಂದು ವರದಿಯನ್ನು ನಾವು ತಗೋಬೇಕಾದ್ರೆ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು 1 ವರ್ಷ ಅಥವಾ 2 ವರ್ಷದ ಡಾಟಾ ತೊಗೊಂಡಿರೋದು ಸಾಲದು. ಯಾಕಂದ್ರೆ 1 ವರ್ಷದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಗೋರ್ಮೆಂಟ್ ಕಾಲೇಜಲ್ಲಿ 1 ವರ್ಷ ರಿಸಲ್ಟ್ ಚೆನ್ನಾಗಾಗಿತ್ತಂದ್ರೆ ಇನ್ನೊಂದು ವರ್ಷ ಚೆನ್ನಾಗಾಗಿಲ್ಲ. ಅಂದರೆ ರಿಸಲ್ಟ್ ಏನು 80% ಆಗಿರ್ತದೆ, ಅದು 30ಕ್ಕೆ ಬಂದಿರ್ತದೆ, 30 ಇದ್ದಿದ್ದು ಒಂದು ಸಲ 80 ಆಗಿರ್ತದೆ. ಅದೇ ರೀತಿ ಮೆಡಿಕಲ್ ಸೀಟ್ಗಳಲ್ಲಿ ಮೊನ್ನೆ ನಾವು ನೋಡಿದಂಥ ಏನು ಆ ರಿಪೋರ್ಟ್ ಇದೆ, ಆ ರಿಪೋರ್ಟಲ್ಲಿ ಬಂಜಾರ ಸಮಾಜ, ಬೋವಿ ಸಮಾಜದವರು ಭಾಳಷ್ಟು ಮೆಡಿಕಲ್ ಸೀಟ್ಗಳನ್ನು ತೊಗೊಂಡಿದ್ದಾರೆ, ಅದಕ್ಕೆ ಅವರು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಾರೆ ಅಂತ ಹೇಳ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಇದು 1 ವರ್ಷದ ಡಾಟಾ ತೊಗೋಬೇಡ್ರಿ. ಸ್ವಾತಂತ್ರ್ಯ ಸಿಕ್ಕಿ ಇವತ್ತು ನಮಗೆ 76 ವರ್ಷ ಆಯಿತು. ಈ 70 ವರ್ಷದಿಂದ ನೀವು ಡಾಟಾ ತೊಗೋರಿ. ಸೊ ಯಾವ ಸಮುದಾಯಗಳು ಯಾವ ಮಟ್ಟಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆದಾಗಿಂತ ಗೊತ್ತಾಗ್ತದೆ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಮಾಸ್ತರ್ಗಳು, ಪೊಲೀಸರು ಬಿಟ್ಟರೆ ಬೇರೆ ಯಾವ KS, IS, IPS ಅಧಿಕಾರಿ ಹುಡುಕಾಡಿದ್ರು ಒಬ್ಬರು ಸಿಗಂಗಿಲ್ಲ ಇಲ್ಲಿ ಕರ್ನಾಟಕದವರು. ಇಂಥ ಪರಿಸ್ಥಿತಿಯೊಳಗೆ ಯಾವ ಬೋವಿ ಸಮಾಜನೂ ಇಲ್ಲ, ಈ ಕಡೆ ಲಂಬಾಣಿ ಸಮಾಜನೂ ಇಲ್ಲ. ಇರ್ಬೋದು 1-2 ಎಲ್ಲೋ ಕರ್ನಾಟಕದಲ್ಲಿ 1-2 ಅಂದ್ರೆ ಅದೇನು ಹೇಳ್ಕೊಳ್ಳೋಂಥದ್ದೇನಿಲ್ಲ. ಈಗ ಶೈಕ್ಷಣಿಕವಾಗಿ ಬೆಳೆದಿಲ್ಲ ನಮ್ಮ ಸಮಾಜಗಳು, ಆರ್ಥಿಕವಾಗಿ ಇನ್ನೂ ಇಲ್ಲಿ ಬಿಜಾಪುರ ನಗರದ ಆಜುಬಾಜು ಇರುವಂಥ 4 ತಾಂಡಗಳು ಅಭಿವೃದ್ಧಿ ಆಗಿರ್ಬೋದು. ನೀವು ಇಲ್ಲಿ ಸೋಮರೆಡ್ಡಿ ತಾಂಡ ಹೋಗ್ರಿ, ಇಂಡಿ ತಾಲೂಕಿನಾಗ ಹೋಗ್ರಿ, ಇನ್ನೂ ಇವತ್ತು ಕುಡಿಯೋಕೆ ನೀರಿಲ್ಲ, ನಮಗೆ ಹೋಗೋಕೆ ರಸ್ತೆ ಇಲ್ಲ, ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಾಲೆಗಳಿಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ, ಇನ್ನೂ ಜೋಪಡಿಯಲ್ಲಿ ಇರುವಂಥ ಪರಿಸ್ಥಿತಿ ನಮ್ಮ ಸಮಾಜದಿದೆ. ಅಂಥ ಈಗ ಕೊರ್ಚ ಸಮುದಾಯ ಏನದು ಹೇಳ್ರಿ, ಈ ಗೋರ್ಮೆಂಟ್ ಮನೆಗಳು ಹಾಕಿದ್ರೆ ಬಿಟ್ಟರೆ ಇವ್ರು ಯಾವ ಇದರಲ್ಲಿ ಮುಂದುವರೆದಿದ್ದಾರೆ, ಏನು ಶಿಕ್ಷಣಕ್ಕಾಗಿ ಮುಂದುವರೆದಿದ್ದಾರೋ. ಈಗ ನಮ್ಮ ಬೋವಿ ಸಮಾಜದವರು ಇವರು ವೃತ್ತಿ ಇನ್ನೂ ಕಲ್ಲು ಹೊಡಿದ್ರೊಳಗೆ ಇವತ್ತಿಗೂ ಅದು ಕಲ್ಲು ಹೊಡಿದ ಕೆಲಸನೇ ಮಾಡ್ಕೊಂಡು ಮುಂದುವರಿತಾರೆ. ಯಾರೋ 100ರಲ್ಲಿ 1-2% ಒಬ್ಬನೋ ಅಥವಾ 2 ಜನ ನಾವು ಮುಂದೆ ಹೋಗಿದ ತಕ್ಷಣ ಆ ಸಮಾಜ ಮುಂದೆ ಹೋಗಿದೆ ಅಂಥೇಳಿ ಪರಿಗಣಿಸೋದು ಇದು ಸೂಕ್ತ ಅಲ್ಲ. ಲಾಸ್ಟ್ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ಈ DK ಶಿವಕುಮಾರ್ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಒಂದು ಮನವಿ
ಅದ್ರ ಜೊತೆಗೆ ನಾವು ಜಿಲ್ಲೆದವ್ರು ಯಾಕೆ ಮಾಡತ್ತಿದ್ದೀವಿ ಅಂದ್ರೆ ನಮ್ಮ ಸಮಾಜದವರು ನಮ್ಮ ಈ 4 ಸಮುದಾಯಗಳಿಂದ ಭಾಳ ಅಂದ್ರೆ ಭಾಳ ಮುಗಿದ್ರು. ನೀವು ಕೇಳಿದ ಪ್ರಕಾರ ನಿಮ್ಮನ್ನು ನೀವು ಹೇಳಿದ ಪ್ರಕಾರನೇ ನಿಮಗೆಲ್ಲ ಓಟ್ ಹಾಕಿ ನಿಮ್ಗೆ ಆರಿಸಿ ಕಳಿಸಿದಂಥ ಸಮಾಜ. ನಾವು 4.5% ಕೊಟ್ಟಾಗೆ ನಮ್ಮ ಸಮಾಜ BJP ಸರ್ಕಾರವನ್ನು ಯಾವ ಥರ ವಿರೋಧ ಮಾಡಿದೆ ಅಂದ್ರೆ ಪ್ರತಿ ತಾಂಡ ಒಳಗೆ ಬ್ಯಾನರ್ ಹಾಕ್ಕೊಂಡಿತ್ತು, BJP ಹಠಾತ್ ತಾಂಡ ಬಚಾವ್ ಅಂತೇಳಿ. ಮತದಾನ ಸದನ ಹಾಕಕ್ಕೆ ಕೊಟ್ಟಿಲ್ಲ ಅಂತ 4.5 ಕೊಟ್ಟಾಗ 4 ಜಾತಿಗಳಿಗೆ ಕೂಡಿ 4.5% ಕೊಟ್ಟಾಗ ಈ ಥರ ಹೋರಾಟ ಮಾಡಿ ತಾಂಡಗಳಿಗೆ ನಾವು BJP ಅಭ್ಯರ್ಥಿಗಳಿಗೆ ಬರಕ್ಕೆ ಕೊಟ್ಟಿಲ್ಲ. ಹೋದ ಚುನಾವಣೆ 23 ಚುನಾವಣೆ ಅದರ ಪ್ರತಿಫಲವಾಗಿ ಇವತ್ತು 37 ಸೀಟ್ ನಮ್ಮ ಸಮಾಜದಿಂದ 37 ಸೀಟ್ ಆರ್ಸ್ ಬಂದವು ಅಂತೇಳಿ MLAಗಳು ಹೇಳ್ತಾರೆ. ಸೊ ಎಲ್ಲ ರಿಪೋರ್ಟ್ ಇದೆ. ಇದು ಇಂಥ ಪರಿಸ್ಥಿತಿಯೊಳಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದಂಥ ಇದು ಏನು ಅನ್ಯಾಯ ಅದ, ಇದು ಘೋರ ಅನ್ಯಾಯ ಅದ. ಇದನ್ನು ಪರಿಶೀಲಿಸಬೇಕು ಮತ್ತು ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮದು ಅಷ್ಟೇ ಇಚ್ಛೆ ಅದ. ನೀವು ಇದು ಇದ್ದಂಗೆ ಮಾಡಿದ್ರೆ ಈಗ ಬೇಡ ಜಂಗಮ ಅಂಥೇಳಿ ಈಗ ಸ್ವಲ್ಪ 2011ರಾಗ ಒಂದು 10-20 ಸಾವಿರ ಇದ್ದಂಥದ್ದು ಇವತ್ತು 5 ಲಕ್ಷ ಜನ ತನಕ ಅವರು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಇದು ಯಾವ ರೀತಿಯಲ್ಲಿ ನಮ್ಮ SC/ST ಸಮುದಾಯಗಳಿಗೆ ಈ ರಿಪೋರ್ಟ್ದಿಂದ ಈ ಕಡೆ ರೈಟ್ ಮತ್ತು ಲೆಫ್ಟ್ ಕಮ್ಯುನಿಟಿ ಅವರಿಗೂ ಗೊಂದಲ ಅದ. ನಾವು ಎದುರಾಗಿ ಇಲ್ಲಿ ನಮ್ಗೆ ಎದುರಾಗಿ ಅಂತೇಳಿ ಮೊನ್ನೆ ತಾವು ನೋಡಿರ್ಬೋದು, ಎನ್ ಮಹೇಶ್ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದರು ಈ ರಿಪೋರ್ಟ್ ಬರೋಕ್ಕಿಂತ ಮೊದಲನೇ. ಇದು ಅವೈಜ್ಞಾನಿಕವಾಗೈತಿ. ಇದರಲ್ಲಿ ಕೆಲವೊಂದು ಸಮುದಾಯಗಳು ಈ ಕಡೆ ಇದ್ದವರು ಈ ಕಡೆ ಹೋಗ್ಬೇಕು, ಈ ಕಡೆ ಇದ್ದವರು ಈ ಕಡೆ ಆಗ್ಬೇಕಂತೇಳಿ. ಸೊ ಇಷ್ಟೆಲ್ಲ ಗೊಂದಲ ಇಟ್ಕೊಂಡು ಈಗ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿಗಳನ್ನು ಸೇರಿಸ್ಕೊಳ್ಳೋದು ಮತ್ತು ಆ ಪಟ್ಟಿಯಿಂದ ಬಿಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಆದರೂ ಸಹ ಇಲ್ಲಿ 101 ಜಾತಿ ಇದ್ದಿದ್ದನ್ನು 98 ಜಾತಿ ಮಾಡಿ ಇಟ್ಟಿದ್ದಾರೆ. ಈಗ ಈ ಕಡೆನೂ ಹೋಗ್ಬೋದು ಈ ಕಡೆನೂ ಹೋಗ್ಬೋದು ಅಂದ್ರೆ ಅದು ಅತಂತ್ರ ಇದ್ದಂಗೆ. ಸೊ ಹಾಗಾಗಿ ಭಾಳಷ್ಟು ಸರ್ಕಾರ ಮಾಡಿದಂಥ ಈ ಏನು ಒಳ ಮೀಸಲಾತಿ ಡಾಟಾ ಇದೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ, ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನು ಸರಿಪಡಿಸಬೇಕು. ಇದನ್ನು ರದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರದವರು ಜಾತಿ ಗಣತಿ 2026ರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಆ ಜಾತಿ ಗಣತಿ ಯಾಕಂದರೆ ಈಗ ನಾವು ಯಾರು ಮಾಡಿದರೂ ಒಂದು ಬ್ಲೇಮ್ ಬರುವುದೇ. ಈಗ ಯಾಕಂದ್ರೆ ನಮಗೆ ಯಾರ ಮೇಲೂ ವಿಶ್ವಾಸ ಇಲ್ಲದಂಗೆ ಆಗಿಬಿಟ್ಟದು. ಇದರ ಮೊದಲ ಸದಾಶಿವ ಆಯೋಗ ಇದ್ದಾಗೂ ಇದೇ ಆಯಿತು, ಮಾಧುಸ್ವಾಮಿ ಅವರ ಸಮಿತಿ ಮಾಡಿದಾಗ ಇದೇ ಆಯಿತು. ಈಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿನೂ ಈ ಗೊಂದಲಗಳು ನಮಗೆ ನಮ್ಮ ಸಮುದಾಯಗಳಿಗೆ ಆತಂಕದಲ್ಲಿ ಇರುವಂಥ ವರದಿಗಳೇ ಇದ್ದಾವೆ. ಸೊ ಅದರಿಂದ ಈ 2026ರಲ್ಲಿ ಏನು ಕೇಂದ್ರ ಸರ್ಕಾರದ ಒಂದು ಜಾತಿ ಗಣತಿ ನಡೀತದ, ಈ ಜಾತಿ ಗಣತಿ ನಡೆದ ನಂತರ ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದು, ನಮಗೇನು ಸಿಗಬೇಕಾಗಿದ್ದು ನಮ್ಮ ಪಾಲ ಸರಿಯಾಗಿ ಕೊಡಲಿ ಅನ್ನುವಂಥ ಒಂದು ನಮ್ಮ ಹಕ್ಕಿದೆ, ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ಹಾಗೂ ಸಚಿವರುಗಳಲ್ಲಿ ಒಂದು ವಿನಂತಿ ಮಾಡ್ತಾನೆ ಒಂದು 2 ಮಾತನ್ನು ಮುಗಿಸ್ತೀನಿ. ಮುಂದೆ ಚವಣಸರ್ ತಮ್ಮ ಮಾತಾಡಿ. ಇದು ರಾಜಕಾರಣ ವ್ಯವಸ್ಥೆ ಒಳಗೆ ತಮ್ಮ ಜೀವನ ಉದ್ಧಾರಕ್ಕಂತೇಳಿ ಇಲ್ಲಿ ಸಮಾಜನ ಬಲಿ ಕೊಡ್ತಾ ಇದ್ದಾರೆ. ನಾವು ಯಾರ ಮೇಲೂ ಬ್ಲೇಮ್ ಇಲ್ಲ. ನಮ್ಮ ಸಮಾಜದವರು ನಾವು ಎಲ್ಲಿದ್ದರೂ ನಾವು ಲಂಬಾಣಿಜೆ, ನಾವು ಬೋವಿಗಳೇ, ನಾವು ಕೊರ್ಚರೆ ನಾವೆಲ್ಲರೂ ಒಂದೇ ಇದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಒಂದು ರಾಜಕೀಯ ಅವರು ಆ ಪಕ್ಷದಲ್ಲಿ ಇರೋದರಿಂದ ವಿರೋಧ ಮಾಡಿರೋಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಲಾಸ್ಟ್ ಏನು P. ರಾಜು ಅವರು, ಉಮೇಶ್ ಜಾಧವ್ ಅವರು ಮತ್ತು ನಮ್ಮ ಪ್ರಭು ಚವ್ಹಾಣ್ ಅವರು ಈ ಒಳ ಮೀಸಲಾತಿಯನ್ನು ಮಾಡಿದರು, ಮಾಧುಸ್ವಾಮಿ ಆವಾಗ ಅವರ ಶವಯಾತ್ರೆಗಳನ್ನು ನಮ್ಮ ಸಮಾಜದವರೇ ಮಾಡಿದ್ದೀವಿ. ಇಲ್ಲಿ ಕೂತವರು ಆಗಿರ್ಬೋದು ಅಥವಾ ಇಲ್ಲಿ ಇಲ್ಲಾರ್ದವರು ಅವ್ರ ಶವಯಾತ್ರೆ ಮಾಡೀವಿ. ಸೊ ಇದರಲ್ಲಿ ನಮ್ಮ ಸಮಾಜದವರು ಒಬ್ಬರು ಪ್ರಕಾಶ್ ರಾಠೋಡ್ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಈಗ ರುದ್ರಪ್ಪ ಲಮಾಣಿ ಆಗಿರ್ಬೋದು, ಅವರು ಸರ್ಕಾರದಲ್ಲಿ ಇರೋದ್ರಿಂದ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆಯಲ್ಲ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅನ್ನೋದರಲ್ಲಿ ಏನೂ ಎರಡನೇ ಮಾತಿಲ್ಲ. ಯಾಕಂದರೆ ನಮ್ಮ ಸಮಾಜದಿಂದ ಒಬ್ಬರೇ MLA ಇದ್ರು. ಈಗ ಯಾರು ರುದ್ರಪ್ಪ ಲಮಾಣಿ ಅಂತೇಳಿ, ಪಾರ್ಟಿ ಬೇರೆ ಇರ್ಬೋದು, ಬಟ್ ನಮ್ಮ ಸಮಾಜ ಅಂದಾಗ ಅದು ನಮ್ಮ ಸಮಾಜೇ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋಕ್ಕಾಗಲಾದಂಥ ನೀಚ ಸರ್ಕಾರ ಇದು. ಇಲ್ಲಿ ಬೇರೆದವರ ಏನೋ ಒಂದು ಬ್ಲಾಕ್ ಮೇಲಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಅವ್ರ ಕುರ್ಚಿ ಉಳ್ಸಾಕಂತೇಳಿ ಅವ್ರು ಇನ್ನೊಬ್ರು ಹೇಳ್ದಂಗೆ ಕೇಳ್ತಾರೆ. DK ಶಿವಕುಮಾರ್ ಅವರು ನಾನು ಆ ಕುರ್ಚಿಗೆ ಸಿಗೋದಪ್ಪ ಅಲ್ಲಿ ತನಕ ನಾ ಯಾರ ಜೊತೆ ಕೊಟ್ಟೆ ಅಂತೇಳಿ ಅವ್ರು ಮೇಂಟೈನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಲಿ ನಮ್ಮ 2-3 ಜನ ಇರ್ಬೋದು, ಅದನ್ನು ಹೊರತುಪಡಿಸಿದ್ರೆ ಇಡೀ ಸಮಾಜ ಇವತ್ತು ಈ ಮತ್ತು ಅವರು ಪರ್ಸ್ನಲಿ ನೀವು ಭೇಟಿಯಾಗಿ ಮಾತಾಡಿರ್ಬೇಕಾದ್ರೆ ಇದಕ್ಕೆ ಅವ್ರದ್ದು ಒಮ್ಮತ ಇಲ್ಲ. ಆದ್ರೆ ನಾವು ಏನು ಮಾಡೋದು, ಪಾರ್ಟಿ ಒಳಗಿದ್ದೀವಿ, ನಾವು ಹೆಲ್ಪ್ಲೆಸ್ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಸಮಾಜ ಒಕ್ಕಟ್ಟಿದೆ. ಅಲ್ಲಿ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇಲ್ಲ. ನಿನ್ನೆ ಯಾರೋ ಮಾತಾಡ್ತಾಯಿದ್ರು, ಒಂದು ಆಯೋಗ ತೊಗೊಂಡು CMಗೆ ಭೇಟಿ ಆಗಕ್ಕೆ ಹೋಗ್ಬೇಕಾದ್ರೆ
ಅಲ್ಲಿ ಇದ್ದಂಥ ನಮ್ಮ ರುದ್ರಪ್ಪ ಲಮಾಣಿ ಅವರಿಗೆ ಒಬ್ಬರು ವಕೀಲರು ಹೇಳ್ತಾಯಿದ್ರು ರಾತ್ರಿ, ರವಿಕಾಂತ್ ಅಂಗಡಿ ಅಂತ ಹೇಳ್ಬಿಟ್ಟು, ಸಿ ಎಮ್ಮಿಗೆ ಅಪಾರ್ಟ್ಮೆಂಟ್ ತೊಗೊಂಡು ಈ ವಿಷಯದ ಬಗ್ಗೆ ಮಾತಾಡಬೇಕಂದ್ರೆ ಸಿ ಎಮ್ ಅವರು ಅಪಾರ್ಟ್ಮೆಂಟ್ ಕೊಟ್ಟಿಲ್ಲ, ಯಾರ ಜೊತೆ ಮಾತಾಡ್ಬೇಕು ನಮ್ಮ ಸಮಾಜದವರು? ಇಲ್ಲ ಸರಿ ಗುರು, ತಾವು ಹೇಳಿ ಸತ್ಯ ಇದೆ. ಬಟ್ ನಮ್ಮ ಸಮಾಜದಲ್ಲಿ ಇಲ್ಲಿ ಕಾಂಗ್ರೆಸ್ನಾಗ ಒಬ್ಬರ MLA ಬಿಟ್ಟರೆ ಯಾರೂ ಇಲ್ಲ. ಈಗ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸುವಂಥವ್ರು ಪ್ರಕಾಶ್ ರಾಠೋಡ್ ಅವರು ಇದ್ದರು, ಅವರು MLC ಆಗಿದ್ದರು 2 ಅವಧಿಗೆ. ಅವ್ರ ಅವಧಿ ಮುಗಿದು 1 ವರ್ಷ ಆಯಿತು. ಹಾಗಾಗಿ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆನಿಲ್ಲ. ಅವ್ರು ಆಲ್ರೆಡಿ ಮೆಂಟಲಿ ಹೊರಗಡೆನೇ ಇದ್ದಾರೆ, ಸಮಾಜನ ಬಿಟ್ಟು ನಾವು ಇಲ್ಲ ಅಂತ ಹೇಳಿದ್ದಾರೆ. ಸಮಾಜಕ್ಕೆ ಅನ್ಯಾಯ ಆದಾಗ ನಾವೆಲ್ಲರೂ ಪಕ್ಷಾತೀತವಾಗಿ ಗಟ್ಟಿಯಾಗಿ ನಿಂದಿರ್ತೀವಿ. ಮುಖ್ಯಮಂತ್ರಿಗಳನ್ನ ತಿಳಿಸಿ ಹೇಳೋದರಲ್ಲಿ ಮುಖ್ಯಮಂತ್ರಿಗಳನ್ನ ತಮ್ಮ ಸಮುದಾಯದ ಕುರಿತ ದನಿ ಎತ್ತುವುದರಲ್ಲಿ ವಿಫಲರಾದ್ರ ಅಂತ ಪ್ರಕಾಶ್ ರಾಠೋಡ್ ವಿಫಲನಾಗ ನಮ್ಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ರಾಜಕಾರಣಕ್ಕೆ ಹೆಂಗಾಗ್ತದ್ರಿ? ರಾಜಕಾರಣ ನಿಮಗೆ ಅವಶ್ಯಕತೆ ಇದ್ದಾಗ, ರಾಜಕಾರಣಿಗಳು ಅಂದ್ರೆ ನನಗೆ ಅವಶ್ಯಕತೆ ಇದ್ದಾಗ ನನಗೆ ತೊಗೊಂಡು ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡುವಂಥದ್ದು ಸ್ವಾಭಾವಿಕವಾಗಿ ತಮಗೆಲ್ಲರಿಗೂ ಗೊತ್ತದ. ಆ ಇಲೆಕ್ಷನ್ ಮುಗಿದಲ್ಲ, ಈಗ ಯಾವ ಇಲೆಕ್ಷನ್ ಇಲ್ಲ. ಹಾಗಾಗಿ ಪ್ರಕಾಶ್ ರಾಠೋಡ್ ಸಂಬಂಧ ಇಲ್ಲ, ಯಾವ ರುದ್ರಪ್ಪ ಲಮಾಣಿನೂ ಸಂಬಂಧ ಇಲ್ಲ, ಇನ್ನೊಬ್ಬರು ಸಂಬಂಧ ಇಲ್ಲ. ಅವ್ರಿಗೆ ಹೆಂಗೆ ಮನ್ಸಿಗೆ ಬಂದಂಗೆ ಹೊಡ್ಕೊಂಡು ಹೊಂಟ್ರ. ಅಲ್ಲ, ಅದು ಬಂದಾಗ ಅದರ ಬಗ್ಗೆ ಈಗ ಇದು ಸರಿ ಹೋಗದೆ ಇದ್ರೆ ಅದಕ್ಕೆ ಪ್ರತಿಫಲ ಅವ್ರು ತಿಂತಾರೆ. ಯಾವ ಸರ್ಕಾರಗಳು ನಮ್ಮನ್ನು ಅನ್ಯಾಯ ಮಾಡಿದ್ದಾವೆ. ನಾವು ನಿಮಗಾಗಲೇ ಹೇಳಿದೆ, ನಾನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಏನು ಮಾರ್ಗದರ್ಶನ ಇತ್ತು ಅದರ ಪ್ರಕಾರ ಆದ್ರೆ ನಮಗೆ ಸಹಮತಿ ಇತ್ತು. ಬಟ್ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಸಹ ಇವರು ಪರಿಗಣಿಸಲಾರದೆ ಒಂದು ಒಳ ಮೀಸಲಾತಿನ ಮಾಡ್ತಾರಂದ್ರೆ ಇದು ಮೂರ್ಖತನದ ಪರಭಾರಿ ಅಂತ ನಾನು ಹೇಳಿ ಭಾವಿಸ್ತೀನಿ. ಕೊಡೋದಾದ್ರೆ ನ್ಯಾಯಯುತವಾಗಿ ಎಲ್ಲ ಸಮುದಾಯಗಳಿಗೂ, ಈ ಏನು ನಮ್ಮ 63 ಸಮುದಾಯಗಳಿದ್ದಾವೆ, ಈ 63 ಸಮುದಾಯಗಳು ಎಲ್ಲ ಸಮುದಾಯಗಳಿಗೂ ಏನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾವೆ, ಇಂಥ ಸಮಾಜಗಳನ್ನು ಮುಂದೊಯ್ಯಕ್ಕೆ ಏನು ಮಾಡಬೇಕು ಸರ್ಕಾರ ಮಾಡಲಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಾಗೂ ಮುಂದೆ ಹೋಗಬೇಕು, ಒಂದು ಶಿಕ್ಷಣ ಪಡಿಬೇಕು ಅನ್ನೋ ಒಂದು ಇದೆ. 1 ವರ್ಷದ 2 ವರ್ಷದ ಡಾಟಾ ತೊಗೊಂಡು ನಮ್ಮನ್ನು ಕೊಲ್ಲಬೇಡ್ರಿ ಅಂತ ನಾವು ಹೇಳ್ತಾ ಇರೋದು ನಮ್ಮ ಸಮಾಜ. ನೀವು 1 ವರ್ಷದ 2 ವರ್ಷದ ಡಾಟಾ ತೊಗೊಂಡು 50 ವರ್ಷದಿಂದ ಯಾರ್ಯಾರು ಯಾವ್ಯಾವ ಸಮುದಾಯಗಳು ಮುಂದೆ ಹೋಗಿದ್ದಾವೆ ರಾಜಕಾರಣೊಳಗೆ ಇವತ್ತು ನಮ್ಮ ಲಮಾಣಿ ಸಮಾಜ ಎಷ್ಟು ಜನ MLA ಇದ್ದಾರೆ, ನಮ್ಮ ಹೋಯಿ ಸಮಾಜದವ್ರು ಎಷ್ಟು ಮಂದಿ ಇದ್ದಾರೆ, ಕೊರ್ಚದವರು ಎಷ್ಟು ಮಂದಿ ಇದ್ದಾರೆ, ಈ 63 ಜಾತಿಗಳಲ್ಲಿ ಬರುವಂಥ ಎಷ್ಟು ಜನ MLA MP ಗಳಿದ್ದಾರೆ, ಅದೆಲ್ಲ ಡಾಟಾ ನಿಮ್ಮ ಹತ್ರ ಸಿಗುತ್ತೆ, ಗೊತ್ತಿದೆ. ತಾವು ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಮೊನ್ನೆ ಪ್ರಜಾವಾಣಿಯೊಳಗೆ ಬಂದಿತ್ತು, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಎಷ್ಟು ಜನ ಎಜುಕೇಷನ್ ಪಡೆದಿದ್ದಾರೆ ತಾಂಡಗಳಲ್ಲಿ, ಎಷ್ಟು ಜನ ಮುಂದುವರಿದ್ದಾರೆ. ನಮ್ಮ ಏನಾಗಿದೆ ಅಂದ್ರೆ ನಮ್ಮ ದುರ್ದೈವ ನಮ್ಮ ಸಮಾಜದಂದ್ರೆ ಇವರು ಜಾತಿ ಗಣತಿ ಮಾಡ್ತಾರೆ, ಏನು ಮಾಡ್ತಾರಲ್ಲ ಇವೆಲ್ಲ ನಮ್ಮ ಸಮಾಜ. ಇವತ್ತು ದೀಪಾವಳಿನ ದೀಪ ಹಚ್ಚಿ ಇಲ್ಲಿಂದ ಮನೆ ಬಿಟ್ಟರೆ ಮುಂದೆ 6 ತಿಂಗಳು ನಮ್ಮ ಸಮುದಾಯದ ನಮ್ಮ ತಾಂಡಗಳಲ್ಲಿ 80% ಚಾವಿ ಹಾಕಿ ಹೋಗಿರ್ತಾರೆ. ಅವ್ರು ಬಂದಿಲ್ಲ ಅಂತ ನಮ್ಮ ಆದಿಲ್ಲ. ಕೆಲವೊಂದು ಕಡೆ ಅಂತರೂ ನಮ್ಮವರೇ ಬೇರೆ ಹೆಸರು ಉಳಿಸ್ಕೊಂಡು ಹೋಗ್ಯಾರ. ಅದ್ರ ಬಗ್ಗೆ 2 ಕೇಸು ದಾಖಲೆ ಆಗಿದೆ, ತಮಗೆ ಗೊತ್ತಿದೆ ಮೊನ್ನೆ ಮಾಡಿದಾಗ. ಸೊ ಜನ ದುಡ್ಯಾಕಂತೇಳಿ ಈಗ ಮಹಾರಾಷ್ಟ್ರ, ಗೋವಾ ಹೋದಾಗ ಅಥವಾ ಇನ್ನೂ ಬೇರೆ ಯಾವುದೋ ರಾಜ್ಯಕ್ಕೆ ನೆರೆಯವರಿಗೆ ಕಡೆ ಆಂಧ್ರಕ್ಕೆ ಹೋದಾಗ ನೀವು ಅಂಥ ಟೈಮಿಗೆ ಬಂದು ಸರ್ವೆ ಮಾಡಿ ಇವ್ರು ಜಾತಿ ಕಡಿಮೆ ಅಂತಂದ್ರೆ ಅದು ಅನ್ಯಾಯ ಅಲ್ವಾ? ಈಗ ನಮ್ಮ ಜನ ಎಲ್ಲ ದೀಪಾವಳಿಗೆ ಬರ್ತಾರೆ. ಸೊ ದೀಪಾವಳಿಗೆ ಹೋಗ್ತಾರೆ. ದೀಪಾವಳಿ ಪೂರ್ವದಲ್ಲಿ ಜುಲೈದಿಂದ ಆಗಸ್ಟ್ದಿಂದ ಸ್ಟಾರ್ಟ್ ಮಾಡಿ ಆ ಟೈಮ್ನಾಗ ಏನು ಜನ ಇಲ್ಲಿ ಇರ್ತಾರೆ ಆವಾಗ ಮಾಡಿದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಅಲ್ಲ, ಅವ್ರು ರಾಜೀನಾಮೆ ಕೊಡೋಕೆ ಅಧಿಕಾರನಾಗ ಇಲ್ಲ ರೀ, ಅವ್ರು ಮುಗಿದೇ ಬಿಟ್ಟದ. ಪ್ರಕಾಶ್ ರಾಠೋಡ್ ಏನೂ ಇಲ್ಲ, ಈಗ ರಾಜೀನಾಮೆ ಹೇಳಿ ಯಾರಿಗೆ ಕೊಡ್ಬೇಕ್ರು? MLC ಇಲ್ರಿ. ಅಲ್ಲ ಸರ್, ಅವ್ರು ಮುಗಿಸ್ಲಿ ಹೇಳ್ತೀನಿ. ಹಾಂ, ಪ್ರಕಾಶ್ ರಾಠೋಡ್ ಅವ್ರು ಹೇಳಿದಾಗ ನಾ ಹೇಳ್ತೀವಿ, ಪ್ರಕಾಶ್ ರಾಠೋಡ್ 1 ವರ್ಷ ಆಯ್ತು ಅವ್ರ ಅವಧಿ ಮುಗಿದು, ಅವ್ರ MLC ಇಲ್ಲ ಈಗ. ಸರ್, ಇದರ ಹಿನ್ನಡೆ ಅಂದ್ರೆ ಇದನ್ನು ಭಾಳಷ್ಟು ಮುಂದಾಲೋಚನೆ ಮಾಡಿದಾಗ ಕೆಲವೊಂದು ಟೈಮ್ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ಈ ನಮ್ಮ SC ST ಸಮುದಾಯಗಳು ಬರುವಂಥ 101 ಜಾತಿಗಳನ್ನು ಅಂದ್ರೆ ಇವು ಒಂದುಗೂಡಿದ್ದು ಅಂದ್ರೆ ಇವು ನಮ್ಮನ್ನು ಕೇಳಂಗಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಅವ್ರ ಹತ್ರ ಇರೋದ್ರಿಂದ ಇವ್ರನ್ನ ಹೆಂಗಾರ ಮಾಡಿ ಹೊಡೆದು ಹಾಳು ಮಾಡಬೇಕು. ಮುಂದೆ ನಾವು ಹೇಳ್ದಂಗೆ ಇವೆಲ್ಲ ಜಾತಿಗಳು ಕೇಳಬೇಕು ಅನ್ನುವಂಥ ಕೆಲವೊಂದು ಶಕ್ತಿಗಳು ಎಲ್ಲ ಕೆಲಸ ಮಾಡ್ತಿರ್ತಾವೆ. ಸೊ ಈ ನೀವು ಹೇಳಿದ ಸರಿ ಇದೆ. ನನಗೆ ಮಾಹಿತಿ ಇರೋ ಪ್ರಕಾರ ಈಗ ನೇಮಕಾತಿಗಳು ಎಲ್ಲ ಸ್ಥಗಿತವಾಗಿದ್ದಾವೆ. ಅದನ್ನು ಇದು ಇವತ್ತಿಂದ ಹೋರಾಟ ಅಲ್ಲ, ಇದು 30 ವರ್ಷದಿಂದ ನಡೀತಾ ಬರ್ತಾ ಇರೋದು. ಇದು ಯಾವಾಗ ಆಗ್ತದೆ. ಬಟ್ ಸರ್ಕಾರ ಯಾವುದೇ ನೇಮಕಾತಿಯನ್ನು ನಿಲ್ಲಿಸಬಾರ್ದು. ಯಾಕಂದ್ರೆ ದಯಮಾಡಿ ಎಲ್ಲ ಹುಡುಗರದು ವಯಸ್ಸಾಗಿ ಹೋಗಿರ್ತದೆ. ಅದಕ್ಕೊಂದು ಒಂದು ಏನಂತಾರೆ, ಸರ್ಕಾರಿ ಸೇವೆಗೆ ಸೇರಬೇಕಾದ್ರೆ ಒಂದು ನಿಗದಿಪಡಿಸಿದಂಥ ವಯಸ್ಸಿರ್ತದೆ. ಅದು ಎಲ್ಲ ಭಾಳಷ್ಟು ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ
ನಾನು ಹೇಳ್ತೀನಿ ಇನ್ನೊಂದು ವಿಷಯ, ಈಗ ವೈಯಕ್ತಿಕ ತಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಜಾತಿ ಗಣತಿ ಮಾಡೋದಾದ್ರೆ ಜಾತಿ ಗಣತಿ ಮಾಡೋತನ ಸ್ವಲ್ಪ ಸಮಾಧಾನ ಇರಬೇಕು. ಆ ಜಾತಿ ಗಣತಿ ಆ ಡೇಟಾ ಯಾವುದೇ ಆಯೋಗನ ಮಾಡಿದರೂ ಆ ಜಾತಿ ಗಣತಿ ಆಧಾರದ ಮೇಲೆ ಮಾಡ್ತಾರೆ. 2011 ನಂತರ ಇಲ್ಲಿವರೆಗೆ ನಮಗೆ ಜಾತಿ ಗಣತಿ ಆಗಿಲ್ಲ. 2011ರಾಗ ನಾವು 14 ಲಕ್ಷ ಇದ್ದೀವಿ. ಇವು 14 ಲಕ್ಷ ಅಂದರೆ ಯಾರು ಮದುವೆನೇ ಆಗಲಿಲ್ಲ, ಮಕ್ಕಳೇ ಹುಟ್ಟಲಿಲ್ವಾ? ಈ 15 ವರ್ಷ ಆಯ್ತು. ಈಗ ಈ 15 ವರ್ಷದಲ್ಲಿ ಏನಿಲ್ಲಂದ್ರೂ ಇದ್ರ ಡಬಲ್ ಆಗಿರ್ತದೆ, ಏನೂ ಇಲ್ಲಂದ್ರೂ ಡಬಲ್ ಆಗಿರ್ತದೆ. ಸತ್ತವ್ರು ಭಾಳ ಮಾಡಿ ಒಂದು 1000-2000 ಸತ್ರ ಹುಟ್ಟೋದು ಮಾತ್ರ ಲಕ್ಷಗಟ್ಟಲೆ ಆಗಿರ್ತವೆ. ಸೊ ಹಾಗಾಗಿ ಇದು ಮಾಡಿದಂಥ ವರದಿ ಏನಿದೆಲ್ಲ ಕಾನೂನು ಬಾಹಿರದ ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನು ರದ್ದು ಮಾಡಿ ನಮ್ಮ ಸಮಾಜಗಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಒಂದು ವಿನಂತಿ ಮಾಡ್ಕೊತೀವಿ. ಒಳ ಮೀಸಲಾತಿಗೆ ನಾವು ವಿರೋಧಿಗಳಲ್ಲ, ಅದು ಕ್ಲಿಯರ್ ಇರಲಿ. ಬಟ್ ಏನು ಈಗ ನಾವು ಈ ಡಾಟಾ ಏನಂತೀವಲ್ಲ, ಸೆನ್ಸಸ್ ಸರಿಯಾಗಿಲ್ಲ, ಇದರಿಂದ ನಮಗೆ ಅನ್ಯಾಯ ಆಗಿದೆ. ಇದೇನು ಒಳ ಮೀಸಲಾತಿಗೆ ನಾವು ವಿರೋಧಿಗಳಲ್ಲ, ಎಲ್ಲ ಸಮುದಾಯಗಳಿಗೆ 63 ಸಮುದಾಯಗಳಿಗೂ ನಮಗೂ ನ್ಯಾಯ ಸಿಗಬೇಕಲ್ವಾ? ಸೊ ನಮ್ಮ ನ್ಯಾಯ ಕೊಡಬೇಕಂತೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೆಪ್ಟೆಂಬರ್ 10ಕ್ಕೆ ಒಂದು ಉಗ್ರವಾದಂಥ ಹೋರಾಟ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ಬರಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ವಿಷಯ ನೆನಪು ಬಂತು, ಈಗ ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೊನ್ನೆ ಖಾಸಗೀಕರಣ ಮಾಡೋಕ್ಕಂತೇಳಿ ಇನ್ನೊಬ್ಬರು ಸಹಭಾಗಿತ್ವದಲ್ಲಿ ಮಾಡಬೇಕಂತ ಮಾಡಿದೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮದು ವಿರೋಧ ಇದೆ. ಯಾಕಂದರೆ ಸರ್ಕಾರ ಅಂದಾಗ ಸರ್ಕಾರಿ ದವಾಖಾನೆಗೆ ಹೋಗೋ ಫ್ರೀಡಮ್ ನಮ್ಗೆ ಇನ್ನೊಂದು ಯಾವ್ದಾರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಸಿಗೋಂಗಿಲ್ಲ. ಸೊ ಹಾಗಾಗಿ ಇನ್ನೊಬ್ಬರ ಯಾರಾದ್ರೂ ಕೈಯಾಗಿ ಕೊಡುವಂಥ ಕೆಲಸ ಆಗಬಾರ್ದು. ಸರ್ಕಾರ ತನ್ನದೇ ಸ್ವಂತ ಬಲದ ಮೇಲೆ ಮಾಡಬೇಕಂತೇಳಿ ತಮ್ಮ ಮೂಲಕ ಒಂದು ಕಳಕಳಿ ವಿನಂತಿ ಮಾಡ್ತೀವಿ. ಮಾಡಬಾರ್ದು, ಗೋರ್ಮೆಂಟೇ ಉಳಿಬೇಕದು. ಗೋರ್ಮೆಂಟ್ ಇದ್ದಾಗೆ ಅದಕ್ಕೆ 4 ಜನ ಬಡವರಿಗೆ ಅದ್ರದ್ದು ಏನಾದರೂ ಅನುಕೂಲಗಳು ಆಗಬೇಕಂದ್ರೆ ಅದು ಖಾಸಗೀಕರಣ ಮಾಡಬಾರ್ದು. ಅದು ಸರ್ಕಾರ ಇದ್ದಾಗ ಮಾತ್ರ ಎಲ್ಲರಿಗೂ ಸಮವಾಗಿ ನೋಡುವಂಥ ಮನೋಭಾವ ಬರ್ತದೆ. ಭಾಗಿತ್ವ ಅಂದಾಗ ಆಟೋಮೆಟಿಕ್ ಅವ ಮಾಲೀಕ ಆಗದಂಗೆ ಆಗ್ಬಿಡ್ತಾನೆ. ಸೊ ಆ ಮಾಲೀಕತ್ವ ಬರಬಾರ್ದು. ನಾವು ಎಲ್ಲರೂ ಪ್ರಕಾಶ್ ರಾಠೋಡ್ ಅಷ್ಟೇ ಅಲ್ಲ, ಮನವಿ ಕೊಟ್ಟು ಯಾರಿಗೆ ನಾಗಮೋಹನ್ ದಾಸರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ನಮ್ಮ ಸಮಾಜದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಮನವಿ ಕೊಟ್ಟಿದ್ದಾರೆ, ಇಲ್ಲಂತಿಲ್ಲ. ಬಟ್ ಆ ಮನವಿಗಳನ್ನು ಯಾವುದೇ ಮನವಿಗಳನ್ನು ಅವ್ರು ಏನೋ ಗಮನಕ್ಕೆ ತೊಗೊಂಡಿಲ್ಲ. ಅದನ್ನು ಗಮನಕ್ಕೆ ತೊಗೊಳ್ಳಾರ್ದೆ ಅವ್ರದ್ದೇ ಆದಂಥ ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕಿರಲಿ, ನಾಗಮೋಹನ್ ದಾಸ್ ಅವ್ರು ಕೊಟ್ಟಿದ್ದಂಥ ವರದಿನೇ ಬೇರೆ, ಸರ್ಕಾರ ಇದು ಏನು ಮೊನ್ನೆ ಆದೇಶ ಮಾಡ್ಯದ ಇದು ಸಂಪೂರ್ಣ ಅದಕ್ಕೆ ಏನೋ ಟಚ್ಚೇ ಇಲ್ಲ. ಸೊ ಇದಕ್ಕೆ ಸಂಬಂಧ ಇಲ್ಲದಂಥ ಒಂದು ನಿರ್ಧಾರನ ತೊಗೊಂಡಿದ್ದಾರೆ. ಒಂದು ನಮಗೆ ಮಾಹಿತಿ ಇದ್ದಿದ್ದ ಪ್ರಕಾರ ಒಂದು 7-8 ಜನ ಒಬ್ಬರು ಮನೆಯಲ್ಲಿ ಕೂತ್ಕೊಂಡು ಮಾಡಿದಂಥ ಇದು ಒಳ ಮೀಸಲಾತಿ, ಇದನ್ನು ರದ್ದು ಮಾಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ, ನಮ್ಮ ಒತ್ತಾಯನೂ ಇದೆ. ಹೇಳ್ತಾ ಯಾವ ಒಳ ಮೀಸಲಾತಿ ಹೋರಾಟದ ವಿಷಯವಾಗಿ ಇವತ್ತೇನು ಪತ್ರಿಕಾ ವರದಿಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳ್ತಾ, ಯಾವ ಈ ಒಳ ಮೀಸಲಾತಿಯನ್ನು ಈ ಸರ್ಕಾರವು ಇವತ್ತು ಎಲ್ಲ ಸಮಾಜದವರಿಗೆ ಒಂದೇ ಅಲ್ಲ 63 ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡಿದೆ. ಹೆಂಗಿದೆ ಅಂದ್ರೆ ಹೋಲಿಕೆಯ ಮಾಡೋದಕ್ಕೋಸ್ಕರ 1-2 ಜಾತಿಗಳನ್ನು ಬೇರೆ ಮಾಡಿ 63 ಜಾತಿಗಳನ್ನು ಒಂದುಗೂಡಿಸಿ ಅವರಿಗೆ ಇಂತಿಷ್ಟು ಅಂತ ಶೇಕಡಾವಾರು ಮಾಡಿದ್ದಾರೆ. ಆದರೆ ಬಂಜಾರ, ಕೊರವ, ಕೊಂಚ ಮತ್ತು ಯಾವ ಭೋವಿ ಸಮಾಜಕ್ಕೆ ಅನ್ಯಾಯವಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ಸ್ಪೃಶ್ಯರಾಗಿದ್ದೀವಿ ಅಂತ. ಯಾವ ತಾಂಡಗಳು, ಯಾವ ಊರು ಕೇರಿಗಳು, ಯಾವ ಹಳ್ಳಿಗಳು ಹೋಗಿ ನೋಡಬೇಕು. ಅಲ್ಲಿಯ ವಾಸ್ತವ್ಯವನ್ನು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬಹುದು, ಬಡತನ ಇರಬಹುದು, ಆ ಗ್ರಾಮಗಳು ಇನ್ನೂ ಮುಂದೆ ಬರದೆ ಅಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಇವೆಲ್ಲವನ್ನು ನೋಡಿದಾಗ ಈಗಾದರೂ ಬೇರೆ ಬೇರೆ ಅಲೆಮಾರಿ ಜನಾಂಗದವರು, ಕೊರವ, ಕೊಂಚ ಮತ್ತು ಭೋವಿ ಸಮಾಜ, ಲಂಬಾಣಿ ಸಮಾಜದವರು ಇವತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಇವರೆಲ್ಲರೂ ದುಡಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಹೆಂಗೆ ಸ್ಪೃಶ್ಯರು ಅಂತ ಇವರು ಸ್ಪೃಶ್ಯರು ಅಂತ ಹೆಂಗೆ ಹೇಳ್ತಾರೆ? ಮತ್ತು ಹಿಂದೆಲ್ಲ ಎಲ್ಲ ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು. ಅವರು ಪುರುಷರಾಗಿಲ್ವಾ? ಪುರುಷರಾಗಿದ್ದರೆ ತಮ್ಮ ಏನು ಪರಿಶಿಷ್ಟ ಜಾತಿಯಿಂದ ಹೊರಗಡೆ ಬಂದುಬಿಟ್ಟು ಜನರಲ್ನಲ್ಲಿ ಇರಬೇಕು. ಅವರು ಸ್ಪೃಶ್ಯರಂದರೆ ಅದಕ್ಕೆ ಒಂದು ಅರ್ಥನೇ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನಕ್ಕೆ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆಸೆಯನ್ನು ನಿರಾಸೆ ಮಾಡುವಂಥ ಕೆಲಸ ಮಾಡಾಕತ್ತಾರೆ. ಈ ಸಂವಿಧಾನವನ್ನು
ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂಥ ಸರ್ಕಾರ ಬಂದುಬಿಟ್ಟಿದೆ. ಹಿಂದಿನ ಸರ್ಕಾರಕ್ಕೆ ಏನು ಒಳ ಮೀಸಲಾತಿ ತಂದು ಕೈ ಸುಟ್ಟುಕೊಂಡಿದೆಯಲ್ಲ, ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಆಗಿದೆ. ಎಲ್ಲ ಸಮುದಾಯ ಕೂಡಿಕೊಂಡು, ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ನಮ್ಮ ನಿರ್ಣಯ ಏನಂದ್ರೆ ಈ ಒಳ ಮೀಸಲಾತಿ ಬೇಡ, ಯಾವ ಸದಾಶಿವ ಆಯೋಗ ಬೇಡ, ಏನು ಬೇಡ, ಏನು ಇದೆಯಲ್ಲ ಪರಿಸ್ಥಿತಿ, ಏನು 17% ಏನು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರಲ್ಲ, ಅದೇ ರೀತಿ ಎಲ್ಲರೂ 101 ಸಮುದಾಯವನ್ನು ಒಂದುಗೂಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗೆ ಮಾಡಿದ್ರೆ ಒಳ್ಳೆಯದಿರ್ತದೆ. ಇಲ್ಲಾಂದರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗೆ ಇರುವಂಥವ್ರನ್ನು ಒಬ್ರಿಗೊಬ್ಬರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸರ್ಕಾರಕ್ಕೆ ಇಷ್ಟೇ ಹೇಳೋದು, ಈ ಮಾಡುವಂಥ ಏನು ಒಳ ಮೀಸಲಾತಿ ಇದೆಯಲ್ಲ ಇದನ್ನು ಕೈ ಬಿಡ್ರಿ, ಕೊಡುವುದಾದರೆ ಸಮನಾಗಿ ಕೊಡ್ರಿ. ಏನು ಜನಗಣತಿಯ ಪ್ರಕಾರವನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿರಿ, ಸತ್ಯವಾಗಿ ಮಾಡಿರಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಅದನ್ನು ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು. ಎಲ್ಲರ ಮುಂದೆ ಹೆಸರು ಮನಾಕ್ ಕುಂತು 4 ಜನರಿಗೆ ಹೋಲಿಕೆ ಮಾಡೋದಕ್ಕೋಸ್ಕರ 4 ಜನರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತು ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದಿದ್ದಲ್ಲ, ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲ ಸಮಾಜಕ್ಕೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೀವಿ. ಖಂಡಿಸುವುದ್ರ ಜೊತೆಗೆ ನಾಳೆ ಬರುವಂಥ 10ನೇ ತಾರೀಕು ನಾವು ಬೃಹತ್ವಾದಂಥ ದೊಡ್ಡ ಸಮಾವೇಶ ಮತ್ತು ಒಂದು ಹೋರಾಟವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಆ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಹೇಳ್ತಾ ಇದ್ದೀವಿ. ಇದೇ ಅಲ್ಲ, ಇವತ್ತು ನಾಳೆ ಹೋರಾಟ ಮಾಡಿದ್ರು ಇವ್ರು ಹಿಂದೆ ಸರಿದೇ ಇದ್ರೆ ಮುಂದೆ ಏನು ಹಿಂದಿನ ಸರ್ಕಾರದಲ್ಲಿದ್ದಾಗ ಏನು BJP ಹಟಾವೋ ತಾಂಡಾ ಬಚಾವೋ ಅಂತೇನು ಮಾಡಿದ್ರಲ್ಲ, ಈಗ ಹಂಗೆ ಮಾಡೋಂಗಿಲ್ಲ. ನಾವು ಮುಂದೆ ನಾವು ಮಾಡ್ತೀವಿ. ಏನಂದ್ರೆ ಕಾಂಗ್ರೆಸ್ ಹಟಾವೋ ಅಂತ ಮಾಡಬೇಕಾಗ್ತದೆ. ಹಿಂದೆ ಮಾಡಿದ್ದದ್ದು ನಾವು ಮಾಡಿದ್ವಿ. ಸುಮಾರು 55 ಮತಕ್ಷೇತ್ರಗಳನ್ನು ನಾವು ಅಲ್ಲಿರುವಂಥ BJP ಶಾಸಕರನ್ನು ನಾವು ನೆಲಸಮ ಅಂದ್ರೆ ಅವ್ರಿಗೆ ಜಯನೇ ತಂದಿಲ್ಲ. ಅಲ್ಲಿ ನಾವೆಲ್ಲ ವಿರೋಧವನ್ನು ಮಾಡ್ಕೊಂಡಿದ್ದೀವಿ. ತಾಂಡಾಗಳಿಗೆ BJP ಅವರನ್ನು ಕರೆಸಿಲ್ಲ. BJP ಅವರನ್ನು ಬಹಿಷ್ಕಾರ ಹಾಕಿದಂಥ ಸಮಾಜ ಇದು, ಎಲ್ಲ ಬಂಜಾರ ಸಮಾಜದ ತಾಂಡಗಳಲ್ಲಿ. ಇವತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನು ಇದು ಒಳ ಮೀಸಲಾತಿ ತರ್ತಾ ಇದೆಯಲ್ಲ, ಮುಂದಿನ ದಿನಮಾನಗಳ ಅವ್ರಿಗೆ ತಲೆಯಾಗಿರಬೇಕು. ಹಿಂದಿನ ಸರ್ಕಾರಕ್ಕೆ ಏನು ಪೆಟ್ಟು ಕೊಟ್ಟಿದೆಯಲ್ಲ ಆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬಾರ್ದು. ಮುಂದೆ ಅದೇ ಕೆಲಸ ಆಗ್ತದೆ. ನಾವು ನಾಳೆ ಹೋರಾಟ ಮಾಡಬೇಕಾಗ್ತದೆ. ತಾಂಡಗಳಲ್ಲಿ ಊರುಗಳಲ್ಲಿ 63 ಜನಾಂಗ ಒಂದು ಕಡೆ ಬರೀ 5.5% ಅಂದ್ರೆ ಹೆಂಗೆ ರೀ? ಒಂದು 2 ಜನಾಂಗಕ್ಕೆ 6% ಕೊಟ್ಟು ಇವರಿಗೆ ಅನ್ಯಾಯ ಮಾಡುವಂಥದ್ದು ಸರ್ಕಾರದಲ್ಲಿ ಸ್ವಲ್ಪನೂ ಜ್ಞಾನವಿಲ್ವ? ಸಂವಿಧಾನದ ಪ್ರಕಾರ ನೀವು ಮಾಡೋದಾದರೆ ಸಂವಿಧಾನವನ್ನು ಮುಂದಿಟ್ಕೊಂಡು ಜನಗಣತಿ ಏನೇನು ಆಗ್ತಾಯಿದೆ, ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ತಾಂಡಾದ ಪರಿಸ್ಥಿತಿ ಏನಿದೆ ಅದನ್ನು ಅವಲೋಕನ ಮಾಡಬೇಕು. ತಾಂಡಗಳಿಗೆ ರಸ್ತೆ ಇಲ್ಲ ರೀ, ನೀವೆಲ್ಲ ಬಂದು ನೋಡಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಗೊತ್ತಿದೆ, ಒಂದೊಂದು ತಾಂಡಗಳಿಗೆ ಬಸ್ ಇಲ್ಲ, ಮಕ್ಕಳು ನಡ್ಕೋತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಶಿಕ್ಷಣ ಇಲ್ಲ, ಅಲ್ಲಿ ಶಾಲೆಗಳಿಲ್ಲ, ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಹೀಗಿದ್ದಾಗ ಇನ್ನು ಏನು ಇದು ಅಲೆಮಾರಿಗಳು ಎಲ್ಲೆಲ್ಲ ದುಡಿಯಾಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರನಲ್ಲಿ 364 ತಾಂಡಗಳಿದ್ದು ಆ ತಾಂಡಗಳಿಗೆ ಹೋದಾಗ ಈಗ ಜನಗಣತಿಯರು ಮಾಡಿರಿ ಏನಾರು ಮಾಡಿ ಹೋಗ್ರಿ, ಯಾರೂ ಇರೋಂಗಿಲ್ಲ. 60ಕ್ಕೂ ಹೆಚ್ಚು ಜನಾಂಗ ಮಹಾರಾಷ್ಟ್ರ ಗೋವಾ ದುಡಿಲಿಕ್ಕೆ ಹೋಗಿರ್ತಾರೆ. ಆ ದುಡಿಯುವಂಥ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ. ಅವರನ್ನು ಇನ್ನೂ ಸ್ಪೃಶ್ಯರಂತ ಹೇಳಿದಾಗ ಹೆಂಗೆ ಆಗ್ಬೋದು? ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈಗಿನ ಸರ್ಕಾರ. ಈ ಸರ್ಕಾರಕ್ಕೆ ನಾವು ಇಷ್ಟೇ ಹೇಳೋದು, ಈ ಮೀಸಲಾತಿ ಅವೆಲ್ಲ ತೆಗೆದು ಬಿಡ್ರಿ, ಮೊದಲು ಹೆಂಗಿತ್ತು ಹಂಗೆ ಮಾಡಿರಿ. ಇಲ್ಲ ಅಂದ್ರೆ ನಮಗೂ ಸಮನಾದ ಹಕ್ಕನ್ನು ಕೊಡ್ರಿ, ಸಮನಾಗಿ ಕೊಡ್ರಿ. ಅವ್ರಿಗೂ ಕೊಡ್ತಾ ಇದ್ರಲ್ಲ, ಎಲ್ಲ 101 ಜಾತಿಗಳಿಗೆ ಸಮನಾದ ಹಕ್ಕು ಕೊಡ್ರಿ. ಎಲ್ಲರೂ ಮುಂದೆ ಬರಬೇಕಲ್ಲ. 63 ಜಾತಿ ಮುಂದೆ ಬರಬಾರ್ದು, ನಾವು 2 ಜಾತಿಗಳು ಮುಂದೆ ಬರಬೇಕಂತ ಏನು ವಿಚಾರ ಮಾಡಿಕೊಂಡು ಒಲಿಕೆ ರಾಜಕಾರಣ ಎಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದು ತಪ್ಪು. ಯಾವ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಆಸೆಗೆ ತಿಲಾಂಜಲಿ ಇಡುವಂಥ ಕೆಲಸ ಈಗಿನ ಸರ್ಕಾರ ಮಾಡ್ತಾ ಇದೆ. ಸಂವಿಧಾನವನ್ನು ವಿರೋಧಿ ಮಾಡ್ತಾ ಇದೆ. ಸಂವಿಧಾನದ ಆಶಯಗಳನ್ನು ಬದಿಗೊಟ್ಟು ತಮ್ಮ ಆಶಯಗಳು ಕುರ್ಚಿಗೆ ಆಸೆಗಾಗಿ ತಮ್ಮದೇ ಆದಂಥ ವಿಷಯಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ, ಇದು ತಪ್ಪು ಎಂಬುದು ನಾವೆಲ್ಲರೂ ಅರ್ಥಕೋಬೇಕಾಗ್ತದೆ. ಅದಕ್ಕೆ ನಾವು ಭೋವಿ ಆಗಿರ್ಬೋದು, ಕೊರ್ವ, ಕೊಂಚ, ಏನು 63 ಅಲೆಮಾರಿ ಜನಾಂಗಗಳಿದ್ದಾವೆ. ಒಂದೊಂದು ಜನಾಂಗದವರಿಗೆ ಝೋಪಡಿಯಲ್ಲಿ ಗುಡಿಸಿನಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅದು ಈ ಸರ್ಕಾರಕ್ಕೆ ಕಾಣ್ತಾ ಇಲ್ವಾ?
ಅವರಿಗೆ ಏನಾದರೂ ಮಾಡುವಂಥ ಕೆಲಸ ಮಾಡಬೇಕು. ಎಲ್ಲ ಸಮಾಜದವರಿಗೆ ನಿಗಮಗಳನ್ನು ಮಾಡಬೇಕು. ನಿಗಮದ ಮೂಲಕ ಅವರಿಗೆ ಒಳ್ಳೆಯದಾಗಬೇಕು. ಆ ಜನಾಂಗ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಮತ್ತು ಧಾರ್ಮಿಕವಾಗಿ ಅವರು ಬರಬೇಕು, ಸಾಮಾಜಿಕ ಜೀವನ ನಡೆಸಬೇಕು, ಅದರ ಜೊತೆ ರಾಜಕೀಯವಾಗಿಯೂ ಬರಬೇಕು. ಇವೆಲ್ಲ ಏನಾಗ್ತಾ ಇದೆ ಅಂದರೆ ಈಗಿನ ರಾಜಕೀಯ ಜೀವನ ಇಟ್ಕೊಂಡು ನಮ್ಮವರೇ ಮುಂದಿರಬೇಕು, ರಾಜಕೀಯದಲ್ಲೇ ನಾವು ಮುಂದೆ, ಎಲ್ಲರೂ ರಾಜಕೀಯದಾಗ ಬರಬಾರ್ದು ಅಂತ ಎಲ್ಲ 63 ಜಾತಿಗಳಿಗೆ 63 ಸಮಾಜದವರು ಮೇಲಕ್ಕೆ ಬರುವಂಥದ್ದು ಕೆಲಸ ಇಲ್ಲೇನು. ಎಲ್ಲ ಸಮಾಜ ಒಂದುಗೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಕುಂತು ಜಗಳ ಹಚ್ಚುವಂಥ ಕೆಲಸ ಏನು ಮಾಡ್ತಾ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಹಾಕ್ತಾ ಇದ್ದೀವಿ. ಧಿಕ್ಕಾರ ನಾವು ಇಷ್ಟೇ ಅಲ್ಲ, ಧಿಕ್ಕಾರ ಜೊತೆ ಮುಂಬರುವಂಥ ದಿನಮಾನಗಳಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇದು ಹೋರಾಟ ಎಲ್ಲೇ ನಿಲ್ಲಂಗಿಲ್ಲ, ಮುಂದೆ ಡೆಲ್ಲಿವರೆಗೂ ಹೋರಾಟ ನಡೀತದೆ. ಇದು ಹೋರಾಟ ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಮೀಸಲಾತಿ ಮಾಡೋದೇ ದೊಡ್ಡ ತಪ್ಪು. ಸಂವಿಧಾನದಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಆದಾಗ್ಯೂ ಸಹ ಕರ್ನಾಟಕ ಸರ್ಕಾರ ಆಯೋಗನ ರಚಿಸಿ ಡೀಟೇಲ್ಸ್ ನಾವು ಹೋಗೋಲ್ಲ. ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಗೌರ್ಮೆಂಟ್ ಆದೇಶವನ್ನು ಸಹಿತ ಹೊರಗೆ ಬಂತದ್ದು. ನನ್ನ ಹೇಳುವ ತಾತ್ಪರ್ಯ ಇಷ್ಟೇ, ನಮ್ಮ ಹೋರಾಟ ಭಾಳ ಗಂಭೀರ ಸ್ವರೂಪದ್ದಿರಬೇಕಾಗುತ್ತೆ. ಯಾಕಂದರೆ ಜಿಯೋ ಈಸ್ ಆಲ್ರೆಡಿ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ದೇ ಹ್ಯಾವ್ ಟು ವಿಡ್ರಾ ಆರ್ ದೇ ಹ್ಯಾವ್ ಟು ಇನ್ಕ್ಲೂಡ್ ಅವರ್ ರಿಸರ್ವೇಷನ್ ಇನ್ಕ್ರೀಸಿಂಗ್ ಟು 2 to 3%. ಅದಕ್ಕೆ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೆ ಹಾಗೂ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳುವುದೇನೆಂದರೆ, ಇದು ಬಹಳ ಅವೈಜ್ಞಾನಿಕವಾಗಿ ಮಾಡಿರುವಂಥ ಒಂದು ಆಯೋಗ. ಆ ಆಯೋಗದ ಆಧಾರದ ಮೇಲೆ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡೋದು ಅದು ದೊಡ್ಡ ತಪ್ಪು. ಹೀಗಾಗಿ ನಾವು ಬಹಳ ಗಂಭೀರ ರೀತಿಯಾಗಿ ನಮ್ಮ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಆದೇಶವನ್ನು ಹಿಂತೆಗೊಳ್ಳೋದಾಗಲಿ ಅಥವಾ ಅದರಲ್ಲಿ ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ, ನಾವು ಸಹಕಾರ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ನಿಮ್ಮ ಮೂಲಕ ತಲುಪಲಿ ಅಂತ ಹೇಳಿ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೆ. ನಲ್ಲಿ ಟಚೇಬಲ್ ಅನ್ಟಚೇಬಲ್ ಅದು ಲೆಕ್ಕ ಇಲ್ಲ. ಅದನ್ನು ಇವರು ರಾಜ್ಯ ಸರ್ಕಾರ ಅದರ ಆಧಾರದ ಮೇಲೆ ಇವರು ಸ್ಪರ್ಶರು, ಇವರು ಅಸ್ಪೃಶ್ಯರು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ತನಕ ಇದು ಸಾಧ್ಯ? ಕಾನ್ಸ್ಟಿಟ್ಯೂಷನ್ದೊಳಗೆ ಇಲ್ಲ, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬದಲೇ ಇಲ್ಲ. ಯಾವ ವಿಷಯಗಳು ಯಾವ ಈ ಜಾತಿಗಳನ್ನು 18% ಡಿವೈಡ್ ಮಾಡೋ ಅವಕಾಶವೂ ಅದರಲ್ಲಿ ಇಲ್ಲ. ಎರಡು ದೊಡ್ಡ ಮಹಾ ತಪ್ಪುಗಳನ್ನು ನಮಗೆ ಸರ್ಕಾರ ಮಾಡ್ತಾ ಇದೆ. ಏನು ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಅದಕ್ಕೆ ಸಂಪೂರ್ಣವಾಗಿ ಇವತ್ತು ಬಂಜಾರ ಸಮಾಜ ಆಗಿರ್ಬೋದು, ಕೊಡವ ಪಂಚಮ ಭೋವಿ ಸಮಾಜ ಆಗಿರ್ಬೋದು, ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇದೇ ರೀತಿಯಾಗಿ ಸರ್ಕಾರ ಈ ಧೋರಣೆಗಳನ್ನು ಮುಂದುವರಿಸಿದರೆ ಎಲ್ಲ ಸಮಾಜ ಜೊತೆಗೆ ಬೀದಿಗೆ ಇಳಿಬೇಕಾಗ್ತದೆ, ಉಗ್ರವಾಗಿ ಹೋರಾಟನೂ ಕೂಡ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೂಡ ತಾಂಡೆಗಳಲ್ಲಿ ಸರ್ವರ್ ಇಲ್ಲ, ಸರ್ವರ್ ಡೌನ್ ಇದೆ, ಲೇಟ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಅದು ಒಂದು ವಿಷಯದಲ್ಲಿ ಅವರು ಸರಿಯಾಗಿ ಇದು ಜನಗಣತಿ ಮಾಡಲಿಲ್ಲ. ಇನ್ನೊಂದು ಏನಂತಂದರೆ, ಒಂದು ಫ್ಯಾಮಿಲಿಯಲ್ಲಿ ಇಬ್ಬರೇ ಮಕ್ಕಳಿಗೆ ಮಾಡ್ತೀವಿ, ಅದು ಹೊರತುಪಡಿಸಿ ನಾವು ಮಾಡಲ್ಲ ಅಂತ ಈ ಥರ ಕೆಲವೊಂದು ಸಮಸ್ಯೆಗಳನ್ನು ಮಾಡಿ ಈ ನಾವು ವರದಿಯನ್ನು ಮಾಡಿದಾರಲ್ಲ, ನಾಗಮೋಹನ್ ದಾಸ್ ವರದಿದ್ದೇನು ಸಮೀಕ್ಷೆಯನ್ನು ಮಾಡಿದಾರಲ್ಲ ಜನಗಣತಿ, ಅದು ಪರ್ಫೆಕ್ಟಾಗಿ ಬಂದಿಲ್ಲ. ಇದು ಸುಳ್ಳು ಜನಗಣತಿ ಮಾಡಿದ್ದಾರೆ. ಪ್ರತಿಯೊಂದು ನಿಜಾಂಶ ಅನ್ನೋದು ಮನೆಗೆ ಹೋಗಿಲ್ಲ. ಇವ್ರು ಬರೀ ಶಾಲೆಯಲ್ಲಿ ಕುಂತ್ಕೊಂಡು ಆ ಲಿಸ್ಟ್ ಪ್ರಕಾರ ಕರೆದು ಮಾಡಿದ್ದಾರೆ. ಈ ಕೆಲವೊಬ್ಬರು ನಮ್ಮ ಗುಳೆ ಹೋಗಿದ್ದಾರೆ. ಕೆಲವೊಬ್ರು ನಮ್ಮ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಗುಳೆ ಹೋಗೋ ಜನ ಯಾರಂತಂದರೆ ನಮ್ಮ ಬಂಜಾರ ಸಮಾಜ. ಗುಳೆ ಹೋಗಿ ಆ ಕಡೆನೇ ಕೆಲವೊಬ್ರು ಹೋಗಿದ್ದಾರೆ. ಆಮೇಲೆ ಅವರಿಗೆ ನಮಗೆ ನಿಜಾಂಶ ಏನಂತಂದರೆ, ನಮ್ಮ ತಾಂಡಗಳಲ್ಲಿ ಕೆಲವೊಬ್ರಿಗೆ ಮನೆ ಇಲ್ಲ, ರಸ್ತೆ ಇಲ್ಲ, ಆಮೇಲೆ ಸ್ಮಶಾನ ಭೂಮಿ ಇಲ್ಲ, ನೀರಿಲ್ಲ, ಲೈಟ್ ಕೊರತೆ ಇದೆ. ತಾಂಡಗಳಲ್ಲಿ ಬರೋಕ್ಕೆ ಕೆಲವೊಬ್ರು ಜಾಸ್ತಿ ನಮಗೆ ಹಚ್ಕೊಳ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ನಾವೇನು ಹೇಳ್ತಾ ಇದ್ದೀವಿ, 2027ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತಾ ಇದೆ.
ಆ ಪ್ರಕಾರ ಅವಾಗ ಏನೈತಿ ನೀವು ಡಿಸಿಷನ್ ತಗೊಳ್ರಿ. ಅಲ್ಲಿವರೆಗೂ ಏನಿದೆ ನಮ್ದು ವಿರೋಧ ಇದೆ. ನಾಳೆ 10ನೇ ತಾರೀಕು ನಾವು ಎಲ್ಲ ಸಮಾಜ ಕೂಡಿ ನಾವೇನೈತಿ ಪ್ರತಿಭಟನೆ ನಾವು ಬೆಂಗಳೂರು ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮ ಜೊತೆಗೆ ನಮ್ಮ ಸಮಾಜ ಆಗಲಿ ಕೊರ್ಮ ಕೊರ್ಚ ಎಲ್ಲ ಸಮಾಜದವರಿಗೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀವಿ.